ಟೋಪಿಯ ಸುಂದರ ಶ್ರೀ 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 ವಾಟಾಳ್ ನಾಗರಾಜ ಮಹಾಪ್ರಭುಗಳು ಬರುತ್ತಿದ್ದಾರೆ. ಅಬ್ಬಬ್ಬಾ, ಅಣ್ಣವ್ರು ಬಂದ್ರು. ಎಲ್ಲ ಬನ್ನಿ 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 ಬನ್ನಿ. ಏ ಬರೇ ಕೈ ಬೀಸ್ಕೊಂಡು ಬಂದ್ರಲ್ಲ ಯಪ್ಪ, ಬಾವುಟ ಹಾಕ್ರಿ ಹಾಕ್ರಿ. ಸೂಪರ್. ವಾಟಾಳಣ್ಣ ಇರಿ 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 ಇರಿ, ಸ್ವಲ್ಪ ಇರಿ, ಹಾರಾನು ಬರ್ತಾ ಇದೆ, ಇರಿ. ಏ ಹಾರ ಹಾಕ್ರೋ ಅಣ್ಣಂಗೆ. ಹಾ ಆತಿಲ್ಲ, ಎಲ್ರಿಗೂ ನಮಸ್ಕಾರ ಮಾಡ್ರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದ್ದಾರಾ? ಓಕೆ, ಈಗ ನೆಕ್ಸ್ಟ್ ನಮ್ಮ ಈ ಸ್ಟ್ರೈಕ್ ನ ನೇತೃತ್ವ ವಹಿಸಿರೋ ನಮ್ಮ ವಾಟಾಳ್ ಅಣ್ಣವರ ಪ್ರೀತಿ ಪಾತ್ರ ಸೋದರರನ್ನ ಕರ್ಕೊಂಡ್ ಬರ್ರಪ್ಪ. ಲೇ ಕಪ್ ಹಿಡಿರ್ಲೇ ಅಪ್ಪ ಗಪ್ಪ. ಇದೇನು ಅಜ್ಜ ಎಮ್ಮಿ ಹಿಂಗಾಡಿ ಕತ್ತಾವ? ಈ ಪ್ರತಿಭಟನೆ ಬೇಡ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಂತ ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ ಹೊಂಟಾವಲ್ಲ ಯಪ್ಪ, ಹಿಡಿರ್ಲೇ ಅದನ್ನ. ವಾಟಾಳಣ್ಣ, ಎಮ್ಮಿ ಹಿಂಗೆ ಆಡಕ ಈ ಪೊಲೀಸ್ನವರ ಕಾರಣ ಏನ್ರಿ? ಸ್ವಲ್ಪ ಆವಾಜ್ ಹಾಕ್ರಿ ಅವ್ರಿಗೆ. ಸುಮ್ಮನೆ ನಿಮ್ಮಿಂದ ನಾವು ಮಾಡ್ತಾ ಇದ್ರಲ್ಲ, ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ನೀವು? ಸೂಪರ್. ಇದೇನಪ್ಪ ಎಮ್ಮಿಗೆ ಗದರ್ದಂಗೆ ಗದರ್ ಬಿಟ್ರಲ್ಲ ಅವ್ರಿಗೆ. ಓಕೆ ಇರ್ಲಿ. ಲೇ ಎಲ್ರೋ ಎಮ್ಮಿ ತರ್ರೋ ಆಯ್ತಾ? ಲೇ ಅಜ್ಜ ಹಿಡಿಲೇ ಅದನ್ನ. ಈ ನಮ್ ಜಯರಾಜ ಮಾಡೋದೆಲ್ಲ ಇಂತ ಅರ್ಧಂಬರ್ಧ ಕೆಲಸನೇ ನೋಡ್ರಪ್ಪ. ಒಂದ್ ಎಮ್ಮಿ ಒಂದ್ ಕೋಣ ತಾರು ಅಂತಂದ್ರೆ ಹೇಳಿದ ಮಾತೆ ಕೇಳವಲ್ಲ ಇವ. ಒಂದ್ ಎಮ್ಮಿ ಒಂದ್ ಕೋಣ ತಂದಿದ್ರೆ ಹಿಂಗೆಲ್ಲ ಆಗ್ತಿತ್ತ? ಆರಾಮಾಗಿ ಮಾತು ಕೇಳ್ಕೊಂಡು ಬರ್ತಿತ್ತು. ಏ ಎಂತ ಕೆಲಸ ಮಾಡಿಲ್ಲ ಜಯಣ್ಣ. ವಾಟಾಳಣ್ಣ ನೀವು ಸ್ವಲ್ಪ ಹೇಳ್ರಿ ಅವಕ್ಕ. ಐ ಥಿಂಕ್ ವಾಟಾಳಣ್ಣ ಈ ಎಮ್ಮೆಗಳೆಲ್ಲೋ MES ನೋಡ್ದಿರ್ಬೇಕು, ಅದಕ್ಕೆ ನಿಮ್ ಮಾತು ಕೇಳ್ತಾ ಇಲ್ಲ. ಇದೇನ್ರಯ್ಯ ಒಳ್ಳೆ ಮದುಮಗಳನ್ನ ಸೋದರ ಮಾವ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದಂಗೆ ಬರ್ತಾ ಇದ್ದೀರಾ, ತಲೆ ಮೇಲೆ ಟವಲ್ ಬೇರೆ ಹಾಕೊಂಡು. ಹಾ ಸರಿ ನಗಣ್ಣ, ಈ ಎಮ್ಮೆ ಹಿಡಿಯೋದ್ರಾಗೆ ಅರ್ಧ ದಿನ ಮುಗಿದೋಯ್ತು. ಈ ಬೆಳಗಾವಿ ಸೌಧದಲ್ಲಿ ಯಾಕೆ ಸರ್ಕಾರ ನಡೆಸಲ್ಲ? ಅರೆ ಏನ್ ಉದ್ದೇಶಕ್ಕೆ ಆಗೋದಿಲ್ಲ? ಸರ್ಕಾರಕ್ಕೆ ಏನ್ ನೋವಾಗಿದೆ? ಏನ್ ಧಾಡಿ ಇವ್ರಿಗೆ ಅಂತ. ನಗಣ, ಈ ಸರ್ಕಾರದಾಗ ಒಟ್ಟು ಎಷ್ಟು ಮಂತ್ರಿಗಳದಾರಪ್ಪ? ಒಂದು 35-40 ಜನ ಮಂತ್ರಿಗಳಿದ್ದಾರೆ. ಎಲ್ರು ವೇಸ್ಟ್ ಬಾಡಿಗಳೇನ? ಆತ್ ಬಿಡ್ರಪ್ಪ. ನಾನೇನ್ ಹೇಳ್ತೀನಿ ಅಂದ್ರೆ, ಪ್ರತಿ ತಿಂಗಳಿಗೆ 5 ಜನ ಮಂತ್ರಿಗಳು ಸರದಿಯಲ್ಲಿ ಫಾರಿನ್ ಟೂರಿಗೆ ಹೋಗೋದು ಬಿಟ್ಟು ಇಲ್ಲಿ ಬಂದು ಕಸ ಗುಡಿಸ್ಬೇಕು. ಹೌದು, ಮತ್ ಇವ್ರೇನ್ ಚಂದ್ರಲೋಕದಿಂದ ಇಳಿಬೇಕೇನೋ? ಇವ್ರೇನ್ ಚಂದ್ರಲೋಕದಿಂದ ಏನು ಇಳಿಬೇಕಾಗಿಲ್ಲ. ಬೆಂಗಳೂರಿಂದ ಬೆಳಗಾವಿ, ಬೆಂಗಳೂರಿಂದ ವಿಮಾನ ಇದೆ, ಮತ್ ಸರ್ಕಾರ ಹೆಲಿಕಾಪ್ಟರ್ ಇದೆ. 30 ನಿಮಿಷದಲ್ಲಿ ಬಂದ್ ಹಿಡಿಬೋದು. 30 ನಿಮಿಷ. ಹೌದಪ್ಪ, 30 ನಿಮಿಷ ಬಂದ್ ಹಿಡಿದು ಓಕೆ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಇಡ್ಲಿ ಸಾಂಬಾರ್ ತಿನ್ಕೊಂಡು, ಆಮೇಲೆ ಅಲ್ಲಿ ಕೂತು ಮಧ್ಯಾಹ್ನ ರೊಟ್ಟಿ ತಿಂದು, ಮಧ್ಯಾಹ್ನ ರೊಟ್ಟಿ ತಿಂದು ಮತ್ತೆ ಕೂತು ತಿರುಗಿ 5 ಗಂಟೆಗೆ ಹೆಲಿಕಾಪ್ಟರ್ ಹತ್ರ ಬೆಂಗಳೂರು ಹೋಗೋದು. ಓ ಸೂಪರ್ ಸೂಪರ್ ಸೂಪರ್. ಓಕೆ ನೆಕ್ಸ್ಟ್. ಇಲ್ಲಿ 5 ಜನ ಮಂತ್ರಿಗಳು ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ಸೀರಿಯಸ್ ಆಗಿ ನಗಣ, ಈ ಉಮೇಶ್ ಕತ್ತಿ ಇದಾರಲ್ಲ ನಗಣ, ಈ ಕರ್ನಾಟಕನ 2 ಪೀಸ್ ಮಾಡಬೇಕು ಅಂತ ಹೊಂಚಾಗ್ತಾ ಇದ್ದಾರಲ್ಲ. ಉಮೇಶ್ ಕತ್ತಿ ಮೊಂಡಾಗಿದೆ. ಏನಾಗಿದೆ ಉಮೇಶ್ ಅವ್ರದ್ದು ಕತ್ತಿ ನಗಣ? ಉಮೇಶ್ ಕತ್ತಿ ಮೊಂಡಾಗಿದೆ. ಓಕೆ ನಗಣ, ಫೈನಲಿ ಈ ಬೆಳಗಾವಿ ವಿಧಾನಸೌಧದಲ್ಲಿ ಮಂತ್ರಿಗಳು ಬರದೇ ಇದ್ರೆ ಏನ್ ಮಾಡ್ಬೇಕು ಮತ್ತೆ? ಮಂತ್ರಿಗಳಿಗೆ ಬರದೇ ಇದ್ರೆ, ಶಾಸಕರು ಬರದೇ ಇದ್ರೆ, ಇಲ್ಲಿ ಸರ್ಕಾರ ನಡೆಸ್ತಾ ಇದ್ರೆ ನಾವು ಎಮ್ಮೆಗಳು ಸಭೆ ಮಾಡ್ತೀವಿ. ಓ ಹಂಗಂತೀರಾ? ಮತ್ತ್ಯಾಕ್ ತಡ, ಹೊಡಿರಿ ಹಲಗೆ.